ಭವಿಷ್ಯದಲ್ಲಿ ಬರೋ ಯಾವ ಚುನಾವಣೆ ಆದರೂ ಸರಿ ಎದುರಿಸೋದಕ್ಕೆ SDPI ಸದಾ ಸಿದ್ಧ. ನಗರದಲ್ಲಿ SDPI ಜಿಲ್ಲಾ ಉಸ್ತುವಾರಿ ಅಫ್ಸರ್ ಕೊಡ್ಲಿಪೇಟೆ. ಭವಿಷ್ಯದಲ್ಲಿನ ಬರುವಂತಹ ಯಾವುದೇ ಚುನಾವಣೆಗಳಾದರೂ ಸರಿ ಎದುರಿಸೋದಕ್ಕೆ SDPI ಸದಾ ಸಿದ್ಧವಿದೆ ಎಂದು SDPI ಜಿಲ್ಲಾ ಉಸ್ತುವಾರಿ ಅಫ್ಸರ್ ಕೊಡ್ಲಿಪೇಟೆ ಅವರು ನುಡಿದರು. ನಗರದ VVIP ಗೆಸ್ಟ್ ಹೌಸ್ನಲ್ಲಿ ಭಾನುವಾರ ಮಧ್ಯಾಹ್ನ ನಡೆದ ಸುದ್ದಿಗೋಷ್ಠಿಯಲ್ಲಿ ತಮ್ಮನ್ನು ಭೇಟಿಯಾದ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರಿಗೆ ಚುನಾವಣಾ ಪೂರ್ವದಲ್ಲಿ ನೀಡಿದ ಭರವಸೆ ಈಡೇರಿಸುವಲ್ಲಿ ಬಹುತೇಕ ವಿಫಲವಾಗಿದೆ. ಆದರೆ ದಾವಣಗೆರೆ ಮತ್ತು ಬಾಗಲಕೋಟೆ ಚುನಾವಣೆಯ ಬಳಿಕ ಕೊಂಚ ಅವರಿಗೆ ಬುದ್ಧಿ ಚೇತರಿಕೆಯಾಗಿದ್ದು, ಈಗ ಹಿಜಾಬ್ ವಿಷಯದಲ್ಲಿ ಸಡಿಲಿಕೆಯನ್ನು ಬಿಟ್ಟಿದ್ದಾರೆ ಎಂದು ತಿಳಿಸಿದರು. SDPI ಜಿಲ್ಲಾ ಅಧ್ಯಕ್ಷ ಶೇಖ್ ಮಕ್ಸೂದ್, ಸೈಯದ್ ಅಕ್ಬರ್, ಮೊಹಮ್ಮದ್ ಮೊಹಿನ್ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಶಿಕ್ಷಣ ಸಂಸ್ಥೆಗಳಲ್ಲಿ ತಲೆಗವಸ ಅಂದರೆ ಹಿಜಾಬ್ ಮೇಲಿನ ನಿರ್ಬಂಧ ಹೇರಿ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದು 3 ವರ್ಷದ ನಂತರ ಜ್ಞಾನೋದಯ ಇವರಿಗಾಗಿದೆ. ಉಪಚುನಾವಣೆಯಲ್ಲಿ 26,000 ಮಾರ್ಜಿನಲ್ಲಿ ಗೆಲ್ತಾ ಇದ್ದಂಥ ಕ್ಷೇತ್ರದಲ್ಲಿ ಕೇವಲ 5,700 ಮಾರ್ಜಿನಿಗೆ ಬಂದು ನಿಂತಾಗ ಇವರಿಗೆ ಜ್ಞಾನೋದಯವಾಗಿ ಇವತ್ತೇನೋ ಅಹಿಂದ ವರ್ಗಗಳು ಇವರ ವೋಟ್ ಬ್ಯಾಂಕಿಂದ ಹಿಂದೆ ಸರಿತಾ ಇದ್ದಾರೆ. ನಾನು ಕೂಡ ಒಂದು ಅಭ್ಯರ್ಥಿಯಾಗಿ ಅಲ್ಲಿ ಸ್ಪರ್ಧೆ ಮಾಡಿ ಅಹಿಂದ ವರ್ಗದ ಸ್ವಾಭಿಮಾನದ ಚುನಾವಣೆಯನ್ನು ನಾನು ಎದುರಿಸಿದ ನಂತರ ಒಂದು ಚಾಕ್ಲೇಟನ್ನು ಮಾತ್ರ ಕೊಟ್ಟಿದ್ದಾರೆ. ಆ ಚಾಕ್ಲೇಟ್ ಏನಂದರೆ, ಈ ಹಿಜಾಬ್ BJP ಸರ್ಕಾರ ಏನು ಆ್ಯಂಟಿ ಕಾನ್ಸ್ಟಿಟ್ಯೂಷನಲ್ ಆಗಿ ಅಸಂವಿಧಾನಿಕವಾಗಿ ಯಾವುದೇ ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡದೆ ಯಾವುದೇ ಕಾನೂನನ್ನು ರೂಪಿಸದೆ ಒಂದು ಸುತ್ತೋಲೆ ಹೊರಡಿಸಿದ್ದನ್ನು 3 ವರ್ಷಗಳ ಕಾಲ ಈ ಕಾಂಗ್ರೆಸ್ನ ಸೋಕಾಲ್ಡ್ ಜಾತ್ಯತೀತ ಪಕ್ಷಕ್ಕೆ ಬೇಕಾಗಿತ್ತು. ಎನಿವೆ ಅದನ್ನು ನಾನು SDP ಪಕ್ಷ ಸ್ವಾಗತಿಸ್ತದೆ. ಇಷ್ಟಾದರೂ ಧೈರ್ಯ ಕಾಂಗ್ರೆಸ್ ಸರ್ಕಾರ ಈಗ ಮಾಡಿದೆ. ಆದರೆ ಇಲ್ಲಿಗೆ ಮುಗಿದಿಲ್ಲ. ಈ ವಿಚಾರದಲ್ಲಿ ಕಳೆದ 3 ವರ್ಷದ ಅವಧಿಯಲ್ಲಿ ಸುಮಾರು 16,000 ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಎಕ್ಸಾಮಿನೇಷನ್ ಹಾಲಿಗೆ ಪ್ರವೇಶಕ್ಕೆ ಬಿಡಲಿಲ್ಲ. ಹಲವಾರು ವಿದ್ಯಾರ್ಥಿನಿಯರು ಮತ್ತು ಪೋಷಕರು ಮತ್ತು ಹೋರಾಟಗಾರರ ಮೇಲೆ ಇದನ್ನು ಕೂಡ ನೀವು ಅಡ್ರೆಸ್ ಮಾಡಬೇಕು. ಈ ಅಸಂವಿಧಾನಿಕ ಕ್ರಮದಿಂದಾಗಿ 3 ವರ್ಷದಿಂದ ಅವರ ಮೇಲಾದಂತಹ ದೌರ್ಜನ್ಯಗಳು, ದಬ್ಬಾಳಿಕೆಗಳು, ಅತಿಕ್ರಮಗಳೇನಿದೆ ಇದಕ್ಕೆ ಪರಿಹಾರನೂ ನೀವು ಕೊಡಬೇಕು. ನಾವು ರಿಕ್ವೆಸ್ಟ್ ಕೂಡ ಮಾಡ್ತಾ ಇದ್ದೇವೆ ರಾಜ್ಯ ಸರ್ಕಾರಕ್ಕೆ. 16,000 ವಿದ್ಯಾರ್ಥಿನಿಯರಲ್ಲಿ ಈಗಾಗಲೇ ಹಲವು ವಿದ್ಯಾರ್ಥಿನಿಯರು ಮದುವೆಯಾಗಿ ಅವರು ಕುಟುಂಬ ಸಮೇತ ಸೆಟ್ಲ್ ಆಗಿದ್ದಾರೆ. ಆದರೆ ಇದಕ್ಕಾಗಿ ಸ್ಟ್ರಗಲ್ ಮಾಡಿದಂತಹ ಏನು ಉಡುಪಿಯ 5 ಜನ ವಿದ್ಯಾರ್ಥಿನಿಯರು ಒಂದು ದೊಡ್ಡ ಕಾನೂನು ಹೋರಾಟ ಮಾಡಿ ಸುಪ್ರೀಂ ಕೋರ್ಟ್ವರೆಗೂ ಕೂಡ ಹೋಗಿದ್ದಾರೆ. ಅವರಿಗೆ ನ್ಯಾಯ ಕೊಡಬೇಕಾಗಿದ್ದು ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯ, ಸರ್ಕಾರದ ಜವಾಬ್ದಾರಿ ಅದು. ನನ್ನ ರಿಕ್ವೆಸ್ಟ್ ಏನಿದೆ ಅಂತ ಹೇಳಿದ್ರೆ, ಒಂದು ವಿಶೇಷ ಯಾರು ಎಕ್ಸಾಮ್ ಕೊಡಲಿಕ್ಕೆ ತಯಾರಿದ್ದಾರೆ ಅವರಿಗೆ ಎಕ್ಸಾಮಿನೇಷನ್ ಬರೀಲಿಕ್ಕೆ ಒಂದು ಸ್ಪೆಷಲ್ ಕ್ಲಾಸನ್ನು ನೀವು ತರಬೇಕು. ಎರಡನೇದಾಗಿ ಯಾರೆಲ್ಲ ಈಗಾಗಲೇ ಬೇಡ ನಮಗೆ ಇದು ವಾಡೆ ಬೇಡ ಅಂಥೇಳಿ ದೂರ ಇದ್ದಾರೆ ಅವರಿಗೆ 1 ತಿಂಗಳು ಅಥವಾ 2 ತಿಂಗಳ ಸ್ಪೆಷಲ್ ಒಂದು ಟ್ಯೂಷನ್ ಸಿಸ್ಟಮನ್ನು ಮಾಡಿ ಅವರಿಗೆ ಜಸ್ಟ್ ರಿಹರ್ಸಲ್ ಮಾಡಿ ಅವರಿಗೆ ಎಕ್ಸಾಮಿನೇಷನ್ ಬರೆಸಬೇಕು. ಎರಡನೇದಾಗಿ ಯಾರ ಮೇಲೆ ಕೇಸುಗಳು, ಪ್ರಕರಣಗಳು ದಾಖಲಾಗಿದೆ, ನನಗೆ ಗೊತ್ತಿರುವ ಹಾಗೆ ಬೀದರ್ ಜಿಲ್ಲೆಯಲ್ಲೂ ಕೂಡ ಹಲವಾರು ವಿದ್ಯಾರ್ಥಿನಿಯರ ಮೇಲೆ ಪ್ರಕರಣಗಳು ದಾಖಲಾಗಿದೆ. ಈ ಕ್ರಮ ಅದನ್ನು ನೀವು ವಿಡ್ರಾ ಮಾಡಿದ್ದೀರಾ, ಆ ಸುತ್ತೋಲೆಯನ್ನು ತಂದಿದ್ದೀರಲ್ಲ, ಸುಪ್ರೀಂ ಕೋರ್ಟ್ಗೆ ನೀವು ಅಫಿಡವಿಟ್ ಮುಖಾಂತರ ಸಲ್ಲಿಸಿ ಆ ಕೇಸನ್ನು ವಿಡ್ರಾ ಮಾಡಿ, ಅದೇ ರೀತಿ ಇಲ್ಲಿ ದಾಖಲಾಗಿರುವಂಥ ಹೋರಾಟಗಾರರ ಮೇಲಿನ ಕೇಸನ್ನು ಕೂಡ ವಿಡ್ರಾ ಮಾಡಬೇಕು. ಇದು ಸರಿಯಾದ ಕ್ರಮ. ಇದೆಲ್ಲವೂ ಏನು ಮಾಡದಲ್ಲೇ ಮಧು ಬಂಗಾರಪ್ಪರ ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಎಲ್ಲವೂ ಸರಿ ಹೋಗಿದೆ ಅಂತ ಅಲ್ಲ. ಇದೆಲ್ಲವೂ ಕೂಡ ರಾಜ್ಯ ಸರ್ಕಾರದ ಕರ್ತವ್ಯ. ಇನ್ನು ಎರಡನೇದಾಗಿ ದಾವಣಗೆರೆ ಉಪಚುನಾವಣೆಯ ನಂತರ ಹಲವಾರು ಬದಲಾವಣೆಗಳಲ್ಲಿ ಬೆಂಗಳೂರಿನ ಸುಮಾರು 50 ಮುಸ್ಲಿಂ ಕಾಂಗ್ರೆಸ್ ಮಾಡಿದ್ದೇನೆ ಎಂಬಂತಹ ಇಟ್ಕೊಂಡು ಒಂದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪ್ರಾರಂಭದ ದಿನದಿಂದ ಇದೇ ಪ್ರಶ್ನೆಯನ್ನು ಕೇಳ್ತಾ ಬರ್ತಾ ಇದ್ದಿದ್ದು.
ನೀವು ಕೊಟ್ಟಂಥ ಭರವಸೆ ಏನು? ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋವ ಪೇಜ್ ನಂಬರ್ 17ರ ಪಾರ್ಟ್ನಲ್ಲಿದೆ, ನಾವು ಅಧಿಕಾರಕ್ಕೆ ಬಂದರೆ ಮೈನಾರಿಟಿಗಳಿಗೆ 2B ರಿಸರ್ವೇಷನ್ ಏನಿತ್ತು ಅದನ್ನು ಏನು ಹಿಂಪಡೆದಿದೆ BJP ಸರ್ಕಾರ, ಅದನ್ನು ಫಸ್ಟ್ ಕ್ಯಾಬಿನೆಟ್ ಮೀಟಿಂಗಲ್ಲಿ ರಿಸ್ಟೋರ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರಲ್ಲ. ಇದುವರೆಗೆ 25, 30, 40 ಕ್ಯಾಬಿನೆಟ್ ಮೀಟಿಂಗ್ಗಳಾಯಿತು. ಯಾಕೆ ಇದುವರೆಗೆ ನೀವು ಹಿಡಿದಿಸಲಿಲ್ಲ? 10,000 crore ಬಡ್ಜೆಟ್ ಅಲ್ಪಸಂಖ್ಯಾತರ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಪ್ರಗತಿಗಾಗಿ ನಾವು ಹೇಳಿದ್ರಲ್ಲ, ಯಾಕೆ ಇದುವರೆಗೆ ಅದನ್ನು ನೀವು ಪೂರೈಸಲಿಲ್ಲ? ಪ್ರಶ್ನೆಗಳನ್ನು ನಾವು ಕೇಳ್ತಾನೆ ಬಂದಿದ್ದೇವೆ. ಈಗ ರಾಜ್ಯದಲ್ಲಿ ಒಂದು ದೊಡ್ಡ ಧ್ವನಿಯೂ ಕೂಡ ಎದ್ದಿದೆ. ಇದು ಆಶಾದಾಯಕ ಬೆಳವಣಿಗೆ, ನಾವು ಇದನ್ನು ಸ್ವಾಗತಿಸ್ತೇವೆ. ಸಮುದಾಯಗಳು ತಮ್ಮ ಹಕ್ಕುಗಳನ್ನು ಕೇಳುವಂಥವ್ರಾಗಬೇಕು. ಇದು ಬಹಳ ದೊಡ್ಡ ಚೇಂಜಸ್. ಈ ಚೇಂಜಸ್ ಒಟ್ಟಿಗೆ SDP ಕೂಡ ನಿಮ್ಮೊಂದಿಗಿದೆ. ನಾವು ಕೇಳ್ತಾನೂ ಬರ್ತಾ ಇದ್ದೇವೆ, ನೀವು ಕೇಳಿದ್ದೀರಾ. ಮುಂದೆ ಇದನ್ನು ನೀವು ಅಡ್ರೆಸ್ ಮಾಡಲೇಬೇಕು. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಒಂದು ವೇಳೆ ನೀವು ಅಡ್ರೆಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಕೂಗು ರಾಜ್ಯವ್ಯಾಪಿ ಭುಗಿಲೇರುತ್ತೆ. ಕೇವಲ ರಾಜಧಾನಿಗೆ ಸೀಮಿತ ಆಗಿರಲ್ಲ. ಪಾರ್ಟಿ ಆಫ್ ಇಂಡಿಯಾ 2 ಚುನಾವಣೆಯಲ್ಲಿ ಏನೆಲ್ಲ ಎಂಬುದು ಈಗಾಗಲೇ ಜನರಿಗೆ ತಿಳಿಸಿ ಆಗಿದೆ. ಅದು ಗೋಹತ್ಯೆ ನಿಷೇಧ ಕಾಯ್ದೆ ಅಥವಾ ಮತಾಂತರ ನಿಷೇಧ ಕಾಯ್ದೆ ಹಿಂಪಡೆಯುವುದಿರ್ಬೋದು, ಇದೆಲ್ಲವನ್ನು ಕೂಡ ನಾವು ಆಲ್ರೆಡಿ ಹೇಳಾಗಿದೆ. ಬದಲಾವಣೆ, ನಾನು ಈ ಕ್ರೆಡಿಟ್ ಅನ್ನ ಸಾಮಾನ್ಯ ಮತದಾರರಿಗೆ ನೀಡಲಿಕ್ಕೆ ಬಯಸ್ತೇನೆ. ಒಂದೊಂದು ಮತ ಇದೆಯಲ್ಲ, ಅದು ತಲುಪಿಸುವಂತಹ ಕೆಲಸವನ್ನು ಮಾಡ್ತಾ ಇದೆ. ನಿಮ್ಮ ಇಶ್ಯೂಸ್ ಮುಂದೆ ನಿಮ್ಮ ವಿಚಾರಗಳು ಅಸೆಂಬ್ಲಿಯಲ್ಲೂ ಚರ್ಚೆ ಆಗುತ್ತೆ, ಬಜೆಟ್ನಲ್ಲೂ ರಿಫ್ಲೆಕ್ಷನ್ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಅಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಭಿಯಾನವನ್ನು ಕೂಡ ಹಮ್ಮಿಕೊಂಡಿದೆ. ಸ್ವಾಭಿಮಾನದ ರಾಜಕಾರಣ ಸೇರಿ ಎಂಬಂತಹ ಒಂದು ಸ್ಲೋಗನ್ನೊಂದಿಗೆ ಒಂದು ಸದಸ್ಯತ್ವ ಅಭಿಯಾನವನ್ನು ನಾವು ಇವತ್ತು ಅದನ್ನು ಕೂಡ ನಾವು ಇಲ್ಲ ಜಿಲ್ಲಾ ಸಮಿತಿಯಲ್ಲಿ ಸಭೆ ಮಾಡಿ ಇಲ್ಲಿಗೆ ಒಂದು ಪ್ರತಿ ಜಿಲ್ಲೆಯವರು ಮಾಡ್ತಾ ಇದ್ದಾರೆ. ನಾವು ಬೀದರ್ ಜಿಲ್ಲೆಯ SC, ST, ಮೈನಾರಿಟಿ, OBC ರಾಜಕೀಯವಾಗಿ ಮೂಲೆಗೆ ಸೇರ್ಪಟ್ಟಿರುವಂತಹ ತಳ ಸಮುದಾಯಗಳು, ರಾಜಕೀಯವಾಗಿ ಅವಕಾಶ ವಂಚಿತ ಸಮುದಾಯಗಳಲ್ಲಿ ಒಂದು ರಿಕ್ವೆಸ್ಟ್ ಅನ್ನು ಕೂಡ ಮಾಡ್ತಾ ಇದ್ದೇನೆ. ನಿಮ್ಮ ಸ್ವಾಭಿಮಾನಕ್ಕಾಗಿ, ನಿಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಲಿಕ್ಕೆ ಬೇಕಾಗಿ ಒಂದು ಪರ್ಯಾಯ ರಾಜಕೀಯ ಶಕ್ತಿಯಾಗಿರುವಂಥ SDP ನೀವು ಫಲ ನೀಡಿ ನಮ್ಮ ಸದಸ್ಯತ್ವವನ್ನು ಪಡ್ಕೊಳ್ಳಿ. ನಾವೆಲ್ಲರೂ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ ರೀತಿಯಲ್ಲಿ ರಾಜ್ಯಾಧಿಕಾರವನ್ನು ಪಡೆದು ಜಾತ್ಯತೀತ ಇನ್ನೂ 50 ವರ್ಷ ನೀವು ಹೋದರೂ ಕೂಡ ನೀವು ಓಟು ಗುದ್ದುವಂಥ ಹೊರತು ನಿಮಗೆ ಹಕ್ಕುಗಳಲ್ಲಿ ನಿಮಗೆ ಸಿಗಲ್ಲ. ಹಾಗಾಗಿ SDP ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಮೆಸೇಜ್ ಅನ್ನು ನೀಡ್ತಾ ಇದೆ. ಬೀದರ್ನ ಜಿಲ್ಲೆಯ ಅವಕಾಶ, ನಮ್ಮಲ್ಲಿ ದೊಡ್ಡ ಫಾರ್ಮಾಲಿಟೀಸ್ ಏನಿಲ್ಲ. 20 ರೂಪಾಯಿ ಸದಸ್ಯತ್ವ ಶುಲ್ಕವನ್ನು ಕೊಟ್ಟು ನಮ್ಮ ಪಕ್ಷದ ಕೆಲವೊಂದು ತತ್ವ ಸಿದ್ಧಾಂತಗಳು ಬೇಸಿಕ್ ಆಗಿರುವಂಥದ್ದನ್ನು ನಮ್ಮ ಕಾರ್ಯಕರ್ತರು ನಿಮಗೆ ಹೇಳ್ಕೊಡ್ತಾರೆ. ಅದನ್ನು ಒಪ್ಕೊಂಡು ಬನ್ನಿ. ದೊಡ್ಡ ಸಿದ್ಧಾಂತ ಏನಲ್ಲ, ನಮ್ಮದು ಸಂವಿಧಾನದ ಮೂಲ ಆಶಯವಾಗಿರುವಂತಹ ಸಮಾಜ ನಿರ್ಮಾಣವೇ ನಮ್ಮ ಪಕ್ಷದ ಸಿದ್ಧಾಂತ. ಒಂದು ಕಲ್ಯಾಣ ರಾಜ್ಯ ಸ್ಥಾಪನೆಯೇ ನಮ್ಮ ಸಿದ್ಧಾಂತ. ಹಾಗಾಗಿ ನೀವೆಲ್ಲರೂ ಬನ್ನಿ, ವೆಲ್ಕಮ್. ನೀವೆಲ್ಲರೂ ಬಂದಾಗ ನಮ್ಮ ಪಕ್ಷಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಸಿಗುತ್ತೆ. ಮುಂದಿನ ಗ್ರಾಮ ಪಂಚಾಯತ್ ಇರಲಿ, ತಾಲೂಕ್ ಪಂಚಾಯತ್ ಇರಲಿ, ಅಥವಾ ಅರ್ಬನ್ ಲೋಕಲ್ ಬಾಡಿ ಬರುವಂತಹ MLA ಚುನಾವಣೆ ನಾವು ಈಗಿಂದಲೇ ತಯಾರಿ ಪಕ್ಷ ಸಂಘಟನೆ ನಮಗೆ ಮುಖ್ಯ ಉದ್ದೇಶ ಇದೆ. ಇವತ್ತು ನಾವು ಇನಾಗ್ರೇಟ್ ಮಾಡಿ ನಡೀತಾ ಇದೆ. ಇದರಲ್ಲೂ ಕೂಡ ನೀವು ಇನ್ವಾಲ್ವ್ ಆಗಬೇಕಂತ ಹೇಳ್ತಾ, ನಾನು ಇಲ್ಲಿಗೆ ಬಂದಾಗ ಅವರಿಗೆ ಭೇಟಿಯಾಗಿದ್ದಾರೆ. ನಮ್ಮ ಕಾರ್ಯಕರ್ತರು ಇರ್ಬೋದು, ಬೇರೆ ಪಕ್ಷದ ಹಿತೈಷಿಗಳಿರ್ಬೋದು, ನಮ್ಮ ಪಕ್ಷದ ವೆಲ್ವಿಷರ್ಗಳಿರ್ಬೋದು, ಸ್ವಾಭಿಮಾನದ ಚುನಾವಣೆ ಎದುರಿಸಲಿಕ್ಕೆ ನನಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿನ್ನೆ ನಾನು ಗುಲ್ಬರ್ಗಾದಲ್ಲಿದ್ದೆ, ನಾಳೆ ನಾನು ಬಿಜಾಪುರಕ್ಕೆ ಹೋಗ್ತಾ ಇದ್ದೇನೆ. ಈ ಆಫ್ಟರ್ ಎಲೆಕ್ಷನ್ ನಾನು ಕಲ್ಯಾಣ ಕರ್ನಾಟಕದ ಟೂರಿಗೆ ಬಂದಾಗ ಬಹಳಷ್ಟು ಸ್ನೇಹಿತರು, ಸಂಗಡಿಗರು ಫೋನ್ ಮಾಡಿ ನನಗೆ ಭೇಟಿಯಾಗಬೇಕೆಂಬಂತಹ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದೇನೆ. ನಾನು ದಾವಣಗೆರೆಯಲ್ಲಿ ಸೋತಿಲ್ಲ. ದಾವಣಗೆರೆ ಜನರ ಹೃದಯ, ನನ್ನ ಈ ಪ್ರೀತಿ, ನೀವು ಕೊಟ್ಟಿರುವಂಥ ಪ್ರೀತಿ, ದಾವಣಗೆರೆಯ ಜನರು ಒಂದು ಅಲ್ಲಿಯ ಜನರ ಹಕ್ಕುಗಳಿಗಾಗಿ ಕೆಲಸ ಮಾಡ್ತೇನೆ. ಚುನಾವಣೆಯಲ್ಲಿ ಎತ್ತಿರುವಂಥ ಕೆಲಸ ಆಗ್ತಾ ಇದೆ. ಇದು ಬದಲಾವಣೆಯ ಪರ್ವ. ಗುಲ್ಬರ್ಗಾದಲ್ಲೂ ಬರಬೇಕು, ಬಿಜಾಪುರದಲ್ಲೂ ಬರಬೇಕು.
ಚಿರಋಣಿಯಾಗಿರ್ತೇನೆ. ಅನ್ನದಾನ ರಕ್ತದಾನಕ್ಕಿಂತ ಶ್ರೇಷ್ಠವಾದ ಮೌಲ್ಯವಾದ